ಓಕೆ ಫ್ರೆಂಡ್ಸ್, ಇವಾಗ ನಾನು ಬಾಳೆಹಣ್ಣಿನ ಜಾಮ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಬೇಕಾದರೆ ರಸಂ ಬಾಳೆ ಈ ಥರ ಬಾಳೆಹಣ್ಣು ತೊಗೋಬೋದು. ನಾನು ಯಾಕೆ ಮನೇಲೇ ಮಕ್ಕಳಿಗೆ ಜಾಮ್ ಮಾಡಿಕೊಡ್ತಾ ಇದ್ದೀನಿ ಅಂದರೆ, ನೀವು ನೋಡ್ಬೋದು ಇವಾಗ ಹೊರಗಡೆ ಅನ್ಹೆಲ್ದಿ ಫುಡ್ಡಿಂದ ಮಕ್ಕಳಿಗೆ ಎಷ್ಟು ಹೆಲ್ತ್ ಹಾಳಾಗ್ತಾ ಇದೆ ಅಂತ. ಯಾಕೆಂದರೆ ಅದರಲ್ಲಿ ಫುಡ್ ಹಾಳಾಗ್ದಲೇ ಇರೋದಕ್ಕೆ ಕೆಲವೊಂದು ಕೆಮಿಕಲ್ಸ್ಗಳನ್ನ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಮ ಕೈಲಿ ಆದಷ್ಟು ನಾವು ಮನೆ ಫುಡ್ನ ಮಕ್ಕಳಿಗೆ ರೆಫರ್ ಮಾಡಿಕೊಡ್ಬೋದು. ಇದು ಈಸಿಯಾಗಿ ಮಾಡಿಕೊಡ್ಬೋದು. ಕೆಲವೊಂದು ಇವಾಗ ಏನು ಪ್ರತಿಯೊಂದು ರೆಸಿಪಿಗಳನ್ನಾಗಿರ್ಬೋದು, ಪ್ರತಿಯೊಂದು ಫುಡ್ಗಳನ್ನ ಮನೇಲೇ ಹೆಲ್ದಿಯಾಗಿ ಕೂಡ ಮಕ್ಕಳಿಗೆ ಮಾಡಿಕೊಡ್ಬೋದು. ಅದರಲ್ಲಿ ಈ ಜಾಮ್ ಕೂಡ ಒಂದು ತುಂಬಾ ರುಚಿಯಾಗಿರುತ್ತೆ ಮತ್ತು ಮಕ್ಕಳಿಗೆ ಹೆಲ್ದಿಯಾಗೂ ಕೂಡ ಇರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ. ನೀವು ಇದನ್ನು ಚಪಾತಿ ಜೊತೆ, ಬ್ರೆಡ್ ಜೊತೆ ಕೂಡ ಮಕ್ಕಳಿಗೆ ಹಾಕ್ಕೊಡ್ಬೋದು. ದೋಸೆ ಜೊತೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ಸಾಧ್ಯವಾದಷ್ಟು ನಿಮ್ಮ ಮಕ್ಕಳಿಗೆ ಹೊರಗಡೆ ತಿಂಡಿನ ಕಮ್ಮಿ ಮಾಡಿಸಿ ಮನೆಯಲ್ಲೇ ಈ ಥರ ಅಡುಗೆಗಳನ್ನ, ರೆಸಿಪಿಗಳನ್ನ ಮಾಡಿಕೊಡಿ. ನನಗೆ ಗೊತ್ತಿರೋಷ್ಟು ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ನೋಡಿ. ಇಲ್ಲಿ ಪಚ್ಚ ಬಾಳೆಹಣ್ಣ ತೊಗೊಂಡಿದ್ದೀನಿ. ನೋಡಿ ಈ ಥರ ನೋಡಿ, ಈ ಬಾಳೆಹಣ್ಣ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪಚ್ಚ ಬಾಳೆ ಎಲ್ಲ ಮಾಮೂಲಿ ಸಣ್ಣ ಬಾಳೆಹಣ್ಣು ಇದೆ ಅಂದರೆ ಅದರಲ್ಲೂ ಕೂಡ ನೀವು ಮಾಡ್ಬೋದು. ಬಟ್ ಪಚ್ಚ ಬಾಳೆಹಣ್ಣಲ್ಲಿ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಚೆನ್ನಾಗಿರುತ್ತೆ. ಓಕೆನಾ? ನಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ. 2 ನಿಂಬೆಹಣ್ಣನ್ನ ಬೀಜ ತೆಗೆದು ಸಪ್ರೇಟಾಗಿ ಹಿಂಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬಂದು ಬೆಲ್ಲನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಶುಗರ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಬೆಲ್ಲ, ಸಕ್ಕರೆಗಿಂತ ಸ್ವಲ್ಪ ಬೆಲ್ಲ ಹೆಲ್ದಿಯಾಗಿರೋದ್ರಿಂದ ನಾನು ಬೆಲ್ಲನ ತೊಗೊಂಡಿದ್ದೀನಿ. ಇಲ್ಲಿ ಈ ಥರ ಸಣ್ಣ ಅಚ್ಚು ಬರುತ್ತಲ್ಲ, ಅದರಲ್ಲಿ 3 ಅಚ್ಚನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಶುಗರ್ ಕೂಡ ಯೂಸ್ ಮಾಡ್ಬೋದು. ನಿಮಗೇನಾದರೂ ಈಗ ಬಾಳೆಹಣ್ಣು ನಮಗೆ ಅಂಗಡಿಯಲ್ಲಿ ಸಿಗೋ ಜಾಮ್ ಥರ ಕಲರ್ಫುಲ್ಲಾಗಿ ಬರೋದಿಲ್ಲ. ಯಾಕೆಂದರೆ ಅವರು ಫುಡ್ ಕಲರ್ನ ಆ್ಯಡ್ ಮಾಡಿರ್ತಾರೆ ಮತ್ತು ಮಿಕ್ಸ್ ಫ್ರೂಟ್ಸಿಂದ ಮಾಡಿರ್ತಾರೆ. ಸೊ ನಾನಿಲ್ಲಿ ಫುಡ್ ಕಲರ್ನ ಯೂಸ್ ಮಾಡ್ತಾ ಇಲ್ಲ. ನಾನಿಲ್ಲಿ ಕಲರ್ಗೋಸ್ಕರ ಬೀಟ್ರೋಟ್ನ ಯೂಸ್ ಮಾಡ್ತಾ ಇದ್ದೀನಿ. ಬೀಟ್ರೋಟು ಕೂಡ ಒಳ್ಳೆ ಕಲರ್ನ ಕೊಡುತ್ತೆ ನಮಗೆ ಜಾಮ್ಗೆ. ಸೊ ಹಾಗಾಗಿ ನಾನಿಲ್ಲಿ ಬೀಟ್ರೋಟ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಬೀಟ್ರೋಟ್ನ ಯೂಸ್ ಮಾಡಿ. ನೀವು ಮಿಕ್ಸ್ ಫ್ರೂಟ್ ಜಾಮ್ ಮಾಡಿದರೂ ಕೂಡ ಬೀಟ್ರೋಟ್ನ ಯೂಸ್ ಮಾಡಿ. ನಿಮಗೆ ಪರ್ಫೆಕ್ಟಾಗಿ ಪಿಂಕ್ ಕಲರ್ ಜಾಮೇ ಬರುತ್ತೆ. ಓಕೆನಾ? ಬನ್ನಿ ಇವಾಗ ಯಾವ ಥರ ಮಾಡೋದಂತ ತೋರಿಸ್ತೀನಿ. ಫಸ್ಟು ಈ ಬೀಟ್ರೋಟ್ನ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಗೆ ರುಬ್ಕೋಬೇಕು. ಫೈನ್ ಪೇಸ್ಟ್ ಆಗಬೇಕು ಅದು. ಆ ಥರ ನೀವು ರುಬ್ಕೊಳ್ಳಿ ಅದನ್ನು. ಇವಾಗ ಅದು ರೆಡಿಯಾಗಿದೆ. ಇವಾಗ ಅದನ್ನೊಂದು ಬೌಲ್ಗೆ ಎತ್ತಿಟ್ಬಿಟ್ಟು ನಾನು ಬಾಳೆಹಣ್ಣು ರುಬ್ಕೊಳ್ಳೋಣ. ಬನ್ನಿ. ಬಾಳೆಹಣ್ಣು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ರುಬ್ಕೋತಾ ಇದ್ದೀನಿ. ಬಾಳೆಹಣ್ಣನ್ನು ರುಬ್ಬೋದಕ್ಕೆ ನೀರನ್ನು ಹಾಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಬೆಲ್ಲ ಮತ್ತು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲ ಕರಗಿಸ್ಬಿಟ್ಟು ಅದು ಕರಗಿದ ಮೇಲೆ ರುಬ್ಬಿಟ್ಟಿದ್ದಂಥ ಬೀಟ್ರೋಟ್ನ ಹಾಕ್ಕೊಂಡಿದ್ದೀನಿ. ಬೀಟ್ರೋಟು ರುಬ್ಬಿದಾಗ ಒಂದ್ಸಲ ಕೈ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಪೀಸ್ ಥರ ಇದ್ದರೆ ಅದನ್ನು ತೆಕ್ಕೊಳ್ಳಿ. ಇವಾಗ ಬೀಟ್ರೋಟ್ನ ಸೇರಿಸ್ಬಿಟ್ಟು ಒಂದು 2 ಕುದಿ ಬರೋ ಥರ ಅದನ್ನು ಕುದಿಸ್ಕೊಳ್ಳಿ. ಕುದಿಸಿದ ಮೇಲೆ ಆಗಲೇ ಗ್ರೈಂಡ್ ಮಾಡಿಟ್ಟಿದ್ದಂಥ ಬಾಳೆಹಣ್ಣನ್ನು ನಾನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಾನು ಬೀಟ್ರೋಟ್ ರುಬ್ಬಿದಂಥ ಜಾರಲ್ಲೇ ರುಬ್ಬಿರೋದ್ರಿಂದ ಬಾಳೆಹಣ್ಣು ಕೂಡ ಪಿಂಕ್ ಕಲರ್ ಕಾಣಿಸ್ತಾ ಇದೆ ಅಷ್ಟೇ. ನೋಡಿ, ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡೋಕ್ಕೆ ಹೋಗಬೇಡಿ. ಒಂದು 5 to 10 ಮಿನಿಟ್ಸು ಹೀಗೆ ಕೈ ಆಡಿಸ್ತಾನೇ ಇರಿ. ನಿಮಗೆ ಏನಾದರೂ ಸ್ವೀಟ್ ಕಮ್ಮಿ ಅನಿಸಿದರೆ ಬೇಕಾದರೆ ನೀವು ಶುಗರ್ನ ಆ್ಯಡ್ ಮಾಡ್ಬೋದು, ಇಲ್ಲ ಬೆಲ್ಲ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ನನಗೆ ಇಷ್ಟಕ್ಕೆ ನಾನು ತೊಗೊಂಡಿದ್ದಂಥ ಬೆಲ್ಲದ ಸ್ವೀಟು ಕರೆಕ್ಟಾಗಿತ್ತು. ನಿಮ್ಗೇನಾದ್ರು ಬೇಕಾದರೆ ಟೇಸ್ಟ್ನ ನೋಡಿಬಿಟ್ಟು ಬೇಕಾದ್ರೆ ನೆಕ್ಸ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರ್ಬೇಕು. ಕೈ ಬಿಡೋದಕ್ಕೆ ಹೋಗಬೇಡಿ. ನಿಮ್ಮದೇನಾದ್ರು ಪಾತ್ರೆ ಗಟ್ಟಿ ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಇವಾಗ ಇದಕ್ಕೆ ನಾನು ನಿಂಬೆಹಣ್ಣಿನ ರಸನ ಸೇರಿಸ್ಕೋತಾ ಇದ್ದೀನಿ. ನಿಂಬೆಹಣ್ಣನ್ನು ಸೇರಿಸೋದ್ರಿಂದ ನಿಂಬೆಹಣ್ಣಿನ ರಸನ ಅದು ಹುಳಿಯಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೂಲ್ ಆಗೋದಕ್ಕೆ ಬಿಟ್ಬಿಡಿ. ನೋಡಿ, ರೆಡಿಯಾಗಿದೆ. ನೋಡಿ, ಇವಾಗ ಮಕ್ಕಳಿಗೆ ನಾವು ಬಾಳೆಹಣ್ಣು ಕೊಟ್ಟಂಗಾಯಿತು, ಬೀಟ್ರೋಟು ಕೊಟ್ಟಂಗಾಯಿತು. ಬೀಟ್ರೋಟು ತುಂಬಾ ಹೆಲ್ತಿಗೆ ಒಳ್ಳೆಯದು. ನಮಗೆ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ನ ಮಾಡುತ್ತೆ. ಸೊ ಮಕ್ಕಳಿಗೆ ಬೀಟ್ರೋಟು ಪಲ್ಯ ಇದೆಲ್ಲ ಮಾಡಿಕೊಟ್ರೆ ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ. ಸೊ ಅವರಿಗೆ ತುಂಬಾ ಈಸಿಯಾಗಿ ತಿನ್ನಿಸ್ಬೋದು. ತುಂಬಾ ಹೆಲ್ದಿಯಾಗಿ ಸ್ವೀಟಾಗಿ ಮಕ್ಕಳಿಗೆ
ಮಾಡಿಕೊಡ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಓಕೆನಾ. ರೆಡಿಯಾಗಿದೆ, ಸೂಪರ್ ಟೇಸ್ಟಿಯಾಗಿದೆ ಗೊತ್ತಾ. ನಿಜವಾಗ್ಲೂ ನೀವು ಅಂಗಡಿಲಿ ಏನು ಜಾಮ್ ತರ್ತೀರ ಅದೇ ಟೇಸ್ಟು, ನೆಕ್ಸ್ಟ್ ಲೆವೆಲು. ನಿಜವಾಗ್ಲೂ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ನಾನು ಮಾಡಿರೋ ರೆಸಿಪಿ ಅಂತ ಹೇಳ್ತಾ ಇಲ್ಲ. ಬೇಕಾದ್ರೆ ನೀವು ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಗೇನಾದ್ರು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಆ್ಯಡ್ ಮಾಡ್ಬೋದು. ನಿಜವಾಗ್ಲೂ ಸೇಮ್ ಅಂಗಡಿಲಿ ಏನು ಜಾಮ್ ತರ್ತೀರ ಅದೇ ಟೇಸ್ಟ್ ಇದೆ, ನೆಕ್ಸ್ಟ್ ಲೆವೆಲಲ್ಲಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗೆ 2 ಪ್ಲೀಸ್ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಬೇಕಾದ್ರೆ ನೀವು ಮಾಡಿಬಿಟ್ಟು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ ನೋಡಿ. ನಾನು